ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕಾಡು ಹುಡುಗರಿಗೆ ಲೈಕ್ ಮಾಡಿ. ಅವ್ರ ಹಿಂದ್ಗಡೆ ಒಂದು ಬ್ಯಾಗ್ ಇದೆಯಲ್ಲ, ಅದು ನಮ್ಮ ಯಜಮಾನ್ರು ಆಫೀಸಿಗೆ ತಗೊಂಡು ಹೋಗೋ ಬ್ಯಾಗು. ಓ, ಈಗ ಗೊತ್ತಾಯ್ತು ಗಿರ್ಜಮ್ಮ, ಶಿವವ್ರನ್ನ ಎತ್ತಕೊಂಡು ಹೊದ್ದು ಕಾಡು ಮನುಷ್ಯರು. ಅಯ್ಯೋ ದೇವ್ರೆ, ಬಾವ ಕಾಡ್ ಮನುಷ್ಯನ್ ಗೆಟಪ್ ಹಾಕಿದ್ದಕ್ಕೆ ಕಾಡ್ ಮನುಷ್ಯವ್ರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಪುಣ್ಯ ಯಮಧರ್ಮನ್ ಗೆಟಪ್ ಹಾಕಿಲ್ಲ. ಅಯ್ಯೋ ಗೌರಿ, ಬಿಡ್ತು ಬಿಡ್ತು ಅನ್ನೋ. ಬಿಡ್ತು ಶಿವ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡಿ. ಗಿರ್ಜಮ್ಮ, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ. ಈ ವಿಡಿಯೋ ಅಪ್ಲೋಡ್ ಆದ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಶಿವವ್ರು ಎಲ್ಲಿದ್ರು ಅಂದಳಿ ನಾ ಹುಡುಕಿ ಕೊಡ್ತೆ. ಬನ್ನಿ ವಾಪಸ್. ಒಂದು ನಿಮಿಷ ಗೌರಿ, ನಾನು ಕಾಶಿ ಅವರು ಹೋಗಿ ಹುಡುಕ್ತೀವಿ. ಮಾವ ಬಂದ್ಮೇಲೆ ಅವ್ರಿಗೆ ವಿಷಯ ಏನಾಗಿದೆ ಅಂತ ತಿಳಿಸು. ಗಾಬರಿ ಪಡಿಸೋದಕ್ಕೆ ಹೋಗ್ಬೇಡ. ಮನೆ ಕಡೆ ಜೋಪಾನ. ಸರಿ ನಡಿ. ಬನ್ನಿ ವಾಪಸ್. ನಾನು ಇಲ್ಲಿಗೆ ಇವತ್ತಿನ ಲೈವ್ ಎಂಡ್ ಮಾಡ್ತೀನಿ. ಈ ಕಾಡು ಹುಡುಗರಿಗೆ ಲೈಕ್ ಮಾಡಿ, ಇಷ್ಟ ಆದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು, ಲವ್ ಯು. ಅಣ್ಣಿ, ನಿಂಗೆ ತುಂಬಾ ಜನ ಇಷ್ಟಪಡ್ತಾರಲ್ವಾ? ಹೌದು, ನಾನು ಒಂದಿನ ಕಿಲಿಪೋಲ್ ತರ ದೊಡ್ಡ ರೀಲ್ಸ್ ಮಾಡೋನ್ ಆಗ್ತೀನಿ. ಎಲ್ರು ನಂಗೆ ಇಷ್ಟಪಡ್ತಾರೆ, ವರ್ಲ್ಡ್ ಫೇಮಸ್ ಆಗ್ತೀನಿ. ಒಡೆ ಕರೀತಿದ್ದಾರೆ, ಬನ್ನಿ ಹೋಗೋಣ. ನಾವು ನಿಮ್ಮನ್ನ ಕರಿಯಕ್ಕಂತ ಬಂದ್ರೆ ನೀನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಸರಿ, ನಡಿ ನಡಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಯಾಮಿನಿ, ಯಾರಮ್ಮ ನೀನು ಯಾಮಿನಿ. ಕನ್ನಡ ಹಾಡೆಲ್ಲ ಬರುತ್ತಾ ನಿಮ್ಗೆ? ಪಿಕ್ಚರ್ ಎಲ್ಲ ಹೆಂಗ್ ನೋಡ್ತೀರಾ ನೀವು? ಆ ಪಿಕ್ಚರು ನೋಡಿದೀರಾ? ಅದರಲ್ಲೂ ಒಂದು ದೆವ್ವ ಬರುತ್ತೆ. ಕಾಸ್ಟ್ಯೂಮ್ ಬೇರೆ, ಆದ್ರೆ ಬಿಹೇವಿಯರ್ ಎಲ್ಲ ಸೇಮ್ ನಿಮ್ ತರಾನೇ. ಚೋಪ್ ಇಲ್ಲ ಬಸ್, ಆ ಪಿಕ್ಚರ್ ನೋಡಕ್ಕಾಗ್ಲಿಲ್ಲ. OTT ಸಿಗ್ಲಿಲ್ಲ. ನಜರ್ ಬರ್ಲಾ. ಕರ್ಮ, ಇವನು ಜಿಬ್ರಕ್ಕೆ ಅವನು ಗಿಬ್ರಕ್ಕೆ. ಕರೆಕ್ಟ್ ಆಗಿದ್ದಾರೆ ಶಿಷ್ಯ ಅಂದ್ರು. ಅಂಡೇಲಿರೋ ಅರ್ಧ ನೀರು ಕುದೀತಾ ಐತೆ ನೋಡ್ರೋ, ಅದು ಚೆನ್ನಾಗಿ ಕುದಿಬೇಕು. ಆ ಕುದಿಯೋ ನೀರಿನಲ್ಲಿ ಇವನನ್ನ ಅದ್ದಬೇಕು. ಅದ್ದಿ ಚೆನ್ನಾಗಿ ಚಿತ್ರ ಹಿಂಸೆ ಕೊಡಬೇಕು. ಕುದಿಸ್ತಾರ? ಅಯ್ಯೋ ದೇವ್ರೆ, ಪಾಪಿಗಳು ಕನ್ನಡ ಹಾಡೆಲ್ಲ ಹಾಡ್ತಾ ಇದ್ದಾರೆ. ರಾಯರು ಬಂದರು ಮಾವನ ಮನೆಗೆ ಪಿಕ್ಚರಲ್ಲೂ ಕೂಡ ಕಾಡ್ ಮನುಷ್ಯರಿದ್ರು. ಅವ್ರನ್ನ ನೋಡಿ ಸ್ವಲ್ಪ ಪೊಲೈಟಾಗಿ ಬಿಹೇವ್ ಮಾಡೋದು ಕಲಿಬಾರ್ದಾ? ನೀವು ಕಲಿಯಲ್ಲ. ಇಲ್ಲ ಇಲ್ಲ, ನನಗನ್ಸುತ್ತೆ ಇವರು ಆಫ್ರಿಕಾದಲ್ಲಿ ಶೀಲಾ ಪಿಕ್ಚರ್ ನೋಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಅಲ್ರಯ್ಯ. ಕೊತ ಕುದಿಯೋ ನೀರಲ್ಲಿ ನನ್ನ ಹಾಕಿದ್ರೆ ಚಿಕನ್ ಅಂಗಡಿ ಮುಂದೆ ನೇತಾಕಿರೋ ಪುಕ್ಕಾಲೆಸ್ ಚಿಕನ್ ಹಾಕ್ಬಿಡಲ್ವಾ ನಾನು? ನೀನೆಲ್ಲಿ ನಡೆವೆ ದೂರ ದೂರ, ಸ್ವಲ್ಪ ದೂರ ಬಂದು ನೋಡು ನನ್ನ ಜೊತೆಗೆ. ಇದೇನಿದು ಮೇಲ್ ವಾಯ್ಸಲ್ಲಿ ಬರ್ತಾ ಇದ್ದಿದ್ದು ಹಾಡು? ಇದಕ್ಕೆ ಫೀಮೇಲ್ ಆಗಿ ಚೇಂಜ್ ಆಗೋಯ್ತಾ? ಯಾವುದಕ್ಕೊಂದ್ಸರಿ ಚೆಕ್ ಮಾಡ್ಬಿಡ್ತೀನಿ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಯಾವ್ದು ಬರೋ ಇದು ಫೀಮೇಲ್ ವಾಯ್ಸು? ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಯಾವುದೋ ಹುಡುಗಿ ನಂತರನೇ ಇವ್ರ ಹತ್ರ ಲಾಕ್ ಆಗಿದ್ದಾಳೆ ಅನ್ಸುತ್ತೆ. ಪಾಪ ತವ್ರ ಮನೆಗೆ ಹೋಗ್ಬಾ ಅಂತ ಹಾಡಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದಾಳೆ. ಹೆಲ್ಪ್ ಮಾಡೋಣ. ನಿನ್ನ ತವರೂರ ನಾನೇನು ಬಲ್ಲೆನೋ ಗೊತ್ತಿಲ್ಲ ಎನಗೆ, ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾ ನಿನ್ನ ತವರೂರ. ಬಂದೆ ಬಂದೆ
ಇದೇ ನನ್ನ ತವರೂರು ತುರಳ್ಳಿ ಕಾಡು. ಹಾ ಲೇಡೀಸು ಅಂದ್ರೆ ಇಷ್ಟೊತ್ತು SPB ವಾಣಿ ಜಯರಾಮ್ ಥರ ಡ್ಯೂಯೇಟ್ ಹಾಡಿದ್ದು ನಾನು ನೀನಾ? ರಾಜಾ ನಿಮ್ಮ ಸ್ಟಾಫಲ್ಲಿ ಲೇಡೀಸು ಇದ್ದಾರಾ? ಏಯ್, ಅವಳು ನನ್ನ ಮಗಳು. ಇಡೀ ತುರಳ್ಳಿ ಕಾಡಿಗೆ ಅವಳು ಯುವರಾಣಿ. ಇದು ದೊಡ್ಡ ಮಹೇಶ್ಮತಿ, ಇವಳು ರಮ್ಯಾ ಕೃಷ್ಣ, ಯುವರಾಣಿ ಅಂತ ಯುವರಾಣಿ. ಹೆಣ್ಣಿನ ಮನಸ್ಸು ಯಾವಾಗಲೂ ಮೃದು, ಅದು ಕಾಡಾಗ್ಲಿ ನಾಡಾಗ್ಲಿ ಒಂದೇ ಥರನೇ. ಇವಳ ಹತ್ರನೇ ನನ್ನ ದುಃಖ ತೋಡ್ಕೊಂಡು ಎಸ್ಕೇಪ್ ಆಗೋಣ. ಅಕ್ಕ 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 ಅಲ್ಲ, ನನ್ನ ಹೆಸರು ಏರ್ಮುಗಿ. ಏರ್ ಮುಗಿನ? ಅವನು ಜಾರ್ ಮುಗ, ನೀನು ಏರ್ ಮುಗಿ. ಹಾಂ ಅದು ಸರಿ, ನಿಮ್ಮ ಹೆಸರು ಕಟ್ಕೊಂಡು ನನಗೆ ಏನಾಗಬೇಕು? ಮಿಸ್ ಏರ್ ಮುಗಿ, ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀರಾ? ನೋಡಿ, ನನ್ನನ್ನು ಅನ್ಯಾಯವಾಗಿ ಎಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸಾಲದು ಅಂತ ಬಿಸಿನೀರಿಗೆ ಹಾಕಿ ನನ್ನನ್ನು ಕುದಿಸಿ ದಮ್ ಕಟ್ಸಿ ದಮ್ ಬಿರಿಯಾನಿ ಮಾಡ್ತಾರಂತೆ. ದಯವಿಟ್ಟು ನಿಮ್ಮ ಫಾದರ್ಗೆ ಒಂಚೂರು ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಇಲ್ಲಿಂದ ಬಿಡಿಸ್ತೀರಾ? ಸರಿ, ಬಿಡಿಸ್ತೀನಿ. ಆದರೆ ನಾನು ಹೇಳ್ದಂಗೆ ಕೇಳಬೇಕು. ಕೇಳು ಹಾಗಿದ್ರೆ ಮಾತು ಕೊಡು. ಆಹಾ, ಮಾತು ಕೇಳ್ತಾ ಇದ್ದಾಳೆ. ಕಾರ್ಡ್ ಲೇಡಿಗೆ ಮಾತು ಕೊಡ್ಬೋದಾ? ಅಮ್ಮಮ್ಮ ಅಂದ್ರೆ ಏನು ಕೇಳಬಹುದು? ಸಿಟಿಯಿಂದ ಒಂದು ಕೆಂಪು ಕಲರ್ ಹೇರ್ ಬ್ಯಾಂಡ್ ಕೇಳ್ಬೋದು, ಇಲ್ಲ ಸಂಡೆ ಬಜಾರಲ್ಲಿ ಒಂದು ಡಜನ್ ಪ್ಲಾಸ್ಟಿಕ್ ಬಳೆ ಕೇಳಬಹುದು. ಸರಿ, ಮಾತು ಕೊಟ್ಟೇ ಬಿಡ್ತೀನಿ. ಸರಿ ಮಾತು ಕೊಡ್ತೀನಿ. ಎಂತ ಕೆಲಸ ಮಾಡಿಬಿಟ್ಟೆ ಮಗಳೇ, ಎಂತ ಕೆಲಸ ಮಾಡಿಬಿಟ್ಟೆ. ಅಪ್ಪಯ್ಯ, ಜಾರ್ ಬಿದ್ಬಿಟ್ಟೆ ಅಪ್ಪಯ್ಯ. ಹೇಯ್, ಏನ್ರಿ ಇದೆಲ್ಲ? ಯಾಕ್ರಿ ಹೀಗೆ ಮಾಡಿದ್ರೆ? ಬೇರೆ ದಾರಿ ಇಲ್ಲ ನನ್ನ ರಾಜ. ನಮ್ಮ ಸಂಪ್ರದಾಯದಲ್ಲಿ ಮುದ್ದು ಕೊಟ್ರೆ ಮದುವೆ ಮಾಡ್ತಾರೆ. ಮದುವೆ ಮಾಡ್ಕೊಂಡ್ರೆ ನೀನು ಈ ಕಾಡಿನ ರಾಜ ಆಗ್ತೀಯಾ. ಆಗ ನಿನ್ ಜೀವ ಉಳಿತದೆ. ಅದಕ್ಕೆ ಮುದ್ದು ಕೊಟ್ಟೆ. ಅದು ಅಲ್ಲದೆ ನನಗೂ ನಿನ್ ಮೇಲೆ ಮನಸ್ಸಾಗಿತ್ತು. ನಾನೇನಾದ್ರೂ ನಿನಗೆ ಮುದ್ದು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಅವನಲ್ಲ ಚಾರ್ಮಕ, ಅವನ ಜೊತೆ ನನ್ನ ಅಪ್ಪಯ್ಯ ಮದುವೆ ಮಾಡಿಸ್ಬಿಡ್ತಿದ್ರು. ನನಗೆ ಅವನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಆಗಲಿಲ್ಲ. ಅದ್ಯಾವ್ರ ಹತ್ರ ಬ್ಯಾಡ್ಕೊಂಡಿದ್ದೆ. ಅದಕ್ಕಯ್ಯ ನನ್ನ ಆಸೆ ನಿನ್ನ ಆಸೆನ ಅದ್ಯಾವ್ರು ನೆರವೇರಿಸ್ಬಿಟ್ಟ. ಹೋಯ್ತು, ಎಲ್ಲ ಹೋಯ್ತು. ಕೊಟ್ಟು ಮಾತು ಮುರಿದೋಯ್ತು. ಒಡಿಯ, ನಿನ್ನಿರ್ಬೇಕಲ್ಲ, ನಾನು ಹೊಡ್ತೀನಿ. ಡಂಕಡಕ ಡಂಕಡಕ. ಏರ್ಮುಗಿ, ಎಂತ ಕೆಲಸ ಮಾಡಿಬಿಟ್ಟೆ ಏರ್ಮುಗಿ. ಅದ್ಯಾವರು ನನ್ನ ಪ್ರಾರ್ಥನೆನ ಒಪ್ಕೊಂಡವನೆ. ಇರುವಡಿಯ, ಒಂದ್ ನಿಮಿಷ ಬರ್ತೀನಿ. ನನ್ನ ಅಪ್ಪಯ್ಯ ಅಳ್ತವನ. ಇಲ್ಲೂ ಪ್ರಾರ್ಥನೆನಾ? ಪ್ರಾರ್ಥನೆಯಲ್ಲೇ ಪ್ರಳಯ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಭಗವಂತ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.